ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ತಾವೆಲ್ಲ ಈಗ ಮೊರಾರ್ಜಿ ಪ್ರವೇಶ ಪರೀಕ್ಷೆಯನ್ನು ಬರೆದು ಈಗಾಗಲೇ ಒಂದು ಸಿಲೆಕ್ಷನ್ ಲಿಸ್ಟ್ಗಾಗಿ ತಾವೆಲ್ಲ ಕಾಯ್ತಾ ಇರ್ತೀರಿ. ಹಾಗಾದರೆ ಈಗಾಗಲೇ ಒಂದು ಅಂತಿಮ ಮೆರಿಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಆ ಮೆರಿಟ್ ಲಿಸ್ಟನ್ನು ತಮ್ಮ ಮೊಬೈಲ್ನಲ್ಲಿ ನೋಡುವಂಥ ವಿಧಾನವನ್ನು ಈಗ ನಿಮಗೆ ತೋರಿಸ್ತೀನಿ. ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ, ಇಲ್ಲಿ KEA ಅಂತ ಟೈಪ್ ಮಾಡಿ, ಇಲ್ಲಿ ಸರ್ಚ್ ಮಾಡಿ. KEA ಅಂತ ನೀವು ಮೊಬೈಲ್ನಲ್ಲಿ ಬರೆದ್ರೆ ಟೈಪ್ ಮಾಡಿ ಅದನ್ನು ಸರ್ಚ್ ಮಾಡಬೇಕು. ಇಲ್ಲಿ ನೋಡಿರಿ, KEA ಹೋಮ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನೋಡಿರಿ, ನೆಕ್ಸ್ಟ್ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಮೇಲೆ ನೆಕ್ಸ್ಟ್ ನೋಡಿರಿ, ಇಲ್ಲಿ 3 ಡಾಟೆಡ್ ಲೈನ್ ಕಾಣ್ತದೆ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪ್ರವೇಶ ಅಂತ ಇದೆ ನೋಡಿರಿ, ಕಾಣಿಸ್ತಾ ಇದೆ, ಪ್ರವೇಶ ಅಂತ ಇದೆ. ಇದ್ರ ಮೇಲೆ ನೀವು ಮತ್ತೆ ನೆಕ್ಸ್ಟ್ ಕ್ಲಿಕ್ ಮಾಡಬೇಕು. ಓಕೆ, ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ 2024 ಅಂತ ತೋರಿಸ್ತಾ ಇದೆ. ಇಲ್ಲಿ ಇದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕ್ರೈಸ್ 2024 ಅಂತಿಮ ಮೆರಿಟ್ ಪಟ್ಟಿ 12/4/2024 ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಇದೊಂದು ಅಂತಿಮ ಒಂದು ಮೆರಿಟ್ ಪಟ್ಟಿಯಾಗಿರ್ತದೆ. ಇದರ ನಂತರ ಯಾವುದೇ ಚೇಂಜಸ್ಗಳು ಆಗೋದಿಲ್ಲ. ಹಾಗಾಗಿ ನೀವು ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಜಿಲ್ಲೆಯನ್ನು ಸಿಲೆಕ್ಟ್ ಮಾಡ್ಕೊಳ್ಬೇಕು. ಯಾವುದೋ ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ನಿಮ್ಮ ಜಿಲ್ಲೆ, ನೀವು ಬರೆದಂಥ ಒಂದು ಪರೀಕ್ಷೆ ಬರೆದಂಥ ಜಿಲ್ಲೆ ಯಾವುದು ಅಥವಾ ನಿಮ್ಮ ಜಿಲ್ಲೆ ಯಾವುದು ಅಂತೇಳಿ ನೀವು ಸಿಲೆಕ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಉದಾಹರಣೆಗೆ ಬಾಗಲಕೋಟೆ ಅಂತ ಸಿಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಜಿಲ್ಲೆ ಯಾವುದು ಅಂತ ನೀವು ಸಿಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲ ಬಾಗಲಕೋಟೆ ಅಂತ ಸಿಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸಿಲೆಕ್ಟ್ ಮಾಡಿದ ಮೇಲೆ ಈ ಥರ ಒಂದು PDF ಓಪನ್ ಆಗುತ್ತೆ. ಈ ಥರ ಅಂದರೆ ಇಲ್ಲಿ ನಿಮ್ಮ ಹೆಸರು, ರಿಜಿಸ್ಟ್ರೇಷನ್ ನಂಬರು, ಸ್ಯಾಡ್ಸ್ ನಂಬರು, ಕ್ಯಾಂಡಿಡೇಟ್ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್, ಸ್ಕೋರ್, ಸ್ಟೇಟ್ ರ್ಯಾಂಕ್ಸ್ಗಳೆಲ್ಲ ನಿಮಗೆಲ್ಲಿ ತೋರಿಸ್ತವೆ. ಹಾಗಾದರೆ ಇದರ ಮೇಲೆ ನಿಮಗೆ ನಿಮ್ಮ ಒಂದು ಹೆಸರು ಈ ಅಂತಿಮ ಇದು ಮೆರಿಟ್ ಪಟ್ಟಿಯಲ್ಲಿ ಇದೆ ಅಂತ ನೀವು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಉದಾಹರಣೆಗೆ ನೀವು ಈಸಿಯಾಗಿ ಚೆಕ್ ಮಾಡ್ಕೋಬೋದು ಅದನ್ನ ಯಾವ ಥರ ಅಂತಂತ. ಇದರಲ್ಲಿ 423 ಪೇಜಸ್ಗಳಿದ್ದಾವೆ. ನೀವು ಈಸಿಯಾಗಿ ಚೆಕ್ ಮಾಡುವಂಥ ವಿಧಾನ ನೋಡಿರಿ. ಇಲ್ಲಿ ನೋಡಿರಿ, ಸರ್ಚ್ ಅಂತ ಕಾಣಿಸ್ತಾ ಇದೆ, ಹೌದಾ? PDF ಓಪನ್ ಆದಮೇಲೆ ಇಲ್ಲಿ ಈ ಥರ ಒಂದು ಸರ್ಚ್ ಸಿಂಬಲ್ ಕಾಣಿಸ್ತಾ ಇದೆ. ಇದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು STS ನಂಬರ್ ಅಥವಾ ನಿಮ್ಮ ಒಂದು ನಿಮ್ಮ ಹೆಸರನ್ನು ಟೈಪ್ ಮಾಡಬೇಕು. ಉದಾಹರಣೆಗೆ ನಾನು ತೋರಿಸ್ತಾ ಇದ್ದೇನೆ ನೋಡ್ರಿ, ಹಿಂಗೆ ಮಾನಸ, ಹೌದಾ? ನಿಮ್ಮ ಹೆಸರು ತೋರಿಸಿದಾಗ ನಿಮಗೆ ಇಲ್ಲಿ ಕ್ಲಿಯರಾಗಿ ಈ ಥರ ಒಂದು ನಿಮ್ಗೆ ಶೋ ಮಾಡುತ್ತೆ, ಹೌದಾ? ಈ ಥರ ಕಾಣಿಸ್ತಾ ಇದೆ ನೋಡಿರಿ. ಹಾಗೆ ನಿಮ್ಮ ಹೆಸರು ಇದೆಯಾ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಸಂಬಂಧಪಟ್ಟಂಥ ಒಂದು ಜಿಲ್ಲೆಯ ಒಂದು ಮೆರಿಟ್ ಲಿಸ್ಟನ್ನು ಓಪನ್ ಮಾಡಿ ನೀವು ಚೆಕ್ ಮಾಡ್ಕೋಬೋದು. ಹಾಗಾದರೆ ಇಲ್ಲಿ ರ್ಯಾಂಕ್ಗಳನ್ನು ಸಹ ತೋರಿಸ್ತಾ ಇದ್ದಾರೆ. ಸ್ಟೇಟ್ ರ್ಯಾಂಕ್ ಎಷ್ಟು, ಈ ಥರ ರ್ಯಾಂಕ್ಗಳನ್ನು ಶೋ ಮಾಡ್ತಾ ಇದ್ದಾರೆ. ಹಾಗಾದರೆ ಇದರ ನಂತರ ಮುಂದೆ ಪ್ರಕ್ರಿಯೆ ಏನು ಅಂತಂದರೆ, ಈಗ ಮೆರಿಟ್ ಲಿಸ್ಟನ್ನು ಬಿಟ್ಟಿದ ಮೇಲೆ ಈಗ ನೆಕ್ಸ್ಟ್ ಏನು ಮಾಡ್ತಾರೆ, 4 ಹಂತಗಳಲ್ಲಿ ಸಿಲೆಕ್ಷನ್ ಲಿಸ್ಟನ್ನು ಬಿಡ್ತಾರೆ. ಅಂದರೆ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡವರಿಗೆ ಫಸ್ಟ್ ಒಂದು ಸಿಲೆಕ್ಷನ್ ಲಿಸ್ಟಲ್ಲಿ ಬಿಡ್ತಾರೆ. ಮೇ ಬಿ ನೆಕ್ಸ್ಟ್ ಅಂದರೆ ಮೇ ಫಸ್ಟ್ ವಾರದಲ್ಲಿ ಇದನ್ನು ಬಿಡ್ತಾರೆ. ಹಾಗಾಗಿ ಸ್ವಲ್ಪ ವೇಟ್ ಮಾಡೋಣ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ನೀವು ಇದೇ 2025-26ನೇ ಒಂದು ಶೈಕ್ಷಣಿಕ ವರ್ಷ ಯಾವಾಗ ಚಾಲು ಆಗ್ತಾ ಇದೆ, ಮೇ 28 ಅಥವಾ 29ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಅದರೊಳಗೆ ಈ ಎಲ್ಲ ಆಯ್ಕೆ ಪ್ರಕ್ರಿಯೆಗಳು ಮುಗಿದಿರ್ತವೆ. ನಿಮಗೆ ಹಾಗೆ ಒಂದು ವೇಳೆ ನಿಮ್ಮ ಒಂದು ಹೆಸರು ಸಿಲೆಕ್ಷನ್ ಲಿಸ್ಟಲ್ಲಿ ಬಂತಂದರೆ ಅದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಸಲ್ಲಿಸಬೇಕು, ಹಾಗೆ ಪೂರ್ವಭಾವಿಯಾಗಿ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೋಬೇಕು ಅಂತೇಳಿ ನಿಮಗೆ ಈಗಾಗಲೇ ನಾನು ಒಂದು ವಿಡಿಯೋನ ಮಾಡಿಬಿಟ್ಟಿದ್ದೀನಿ. ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಕೆಳಗೆ ಲಿಂಕನ್ನು ಹಾಕಿರ್ತೀನಿ. ಒಮ್ಮೆ ಆ ವಿಡಿಯೋ ಯಾರು ನೋಡಿಲ್ಲ ಒಂದು ಚೆಕ್ ಮಾಡ್ಕೊಳ್ಳಿ. ಒಟ್ಟಾರೆಯಾಗಿ ನೀವು ನೋಡ್ರಿ, 4 ಹಂತದಲ್ಲಿ ಒಂದು ಲೀಸ್ಟನ್ನು ಬಿಡ್ತಾರೆ. ಆ 4 ಹಂತದ ಲೀಸ್ಟ್ಗಳು ಮುಗಿದ ಮೇಲೆ ನಿಮ್ಮ ಒಂದು ಮಗುವಿನ ಹೆಸರಿತ್ತಂದ್ರೆ ನೀವು ನೇರವಾಗಿ ಅಲ್ಲಿ ಮೊರಾರ್ಜಿ ಸ್ಕೂಲಿಗೆ ಅಡ್ಮಿಷನನ್ನು ಮಾಡಿಸುವಂಥದ್ದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ಚಿಕ್ಕ ಅಪ್ಡೇಟ್. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಉಪಯುಕ್ತ ಮಾಹಿತಿಗಳು ನಿಮಗೆ ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.